ಈಗ ಈಗ ನನಗೆ ನನ್ನ ಮೇಲೆ ಕಂಟ್ರೋಲ್ ಸಿಗ್ತಿದೆ. ಮಾಳ್ವಿಕಾ ಮಾಡೋ ತಂತ್ರ ಮಂತ್ರಕ್ಕೆ ನಾನು ಬಲಿಯಾಗಲ್ಲ. ನನಗೀಗಿರೋ ಪವರ್ಸ್ನ ಒಳ್ಳೆ ಕೆಲಸಕ್ಕೆ ಯೂಸ್ ಮಾಡ್ಕೋಬೇಕು. ಕಣ್ಣು, ಅಯ್ಯೋ ಅಮ್ಮ. ಏಯ್ ದುರ್ಗಾ, ಒಂದು ನಿಮಿಷ. ಆ ಥರ ಕಣ್ಣು ಉಜ್ಬೇಡ. ಹಿಟ್ಟು ಕಣ್ಣೊಳಗೋದ್ರೆ ಕಣ್ಣು ಕೆಂಪಾಗುತ್ತೆ. ಒಂದು ನಿಮಿಷ ಹಂಗೆ ಇರು. ತಡಿ ಆಯ್ತು, ಒಂದು ನಿಮಿಷ. ಕಣ್ಣು ಬಿಡ್ಬೇಡ, ತಡಿ. ಇಲ್ಲಿ ನಿಧಾನ ಕಂಡುಬಿಡು. ಓಕೆನಾ ಇವಾಗ? ಪರವಾಗಿಲ್ವಾ? ಶರತ್, ಉತ್ತರ ನಿಮ್ಮ ಕಣ್ಣಲ್ಲೇ ಇದೆ. ಅದನ್ನು ಒಪ್ಕೊಳ್ಳೋದಕ್ಕೆ ನಿಮ್ಗೆ ಎಷ್ಟು ಟೈಮ್ ಬೇಕು? ಮುಂದಿನ ದಾರಿನ ನೀವೇ ಹುಡ್ಕೋಬೇಕು. ನಾನು ಮಾಡೋ ಕೆಲಸದಿಂದ ನೀವು ಹತ್ರ ಆಗ್ತೀರಾ ಅಷ್ಟೇ, ಆದ್ರೆ ಪ್ರೀತಿ ಹುಟ್ಟಲ್ಲ. ಅರೆ, ಈ ಹುಡುಗಿ ದೂರ ಇರ್ಬೇಕು ಅಂತಾಳೆ. ಬಾಸ್ ಹತ್ರ ಬಂದ್ರೆ ಬೆಣ್ಣೆ ತರ ಕರಗ್ ಬಿಡ್ತಾಳೆ. ಇರು ನಾನೇ ಅವಳನ್ನ ಎಚ್ಚರಿಸ್ತೀನಿ. ಅಬ್ಬಾ, ಈ ಅಡ್ಗೆ ಮನೆಯಲ್ಲಿ ಯಾಕೋ ತುಂಬಾ ಧೂಳು. ಸಾರಿ, ಹಿಟ್ಟಿನ ಪುಡಿ ಜಾಸ್ತಿ ಆಯ್ತು ಅನ್ಸುತ್ತೆ. ಅದು ಮಣಿ, ದುರ್ಗಾ ಕಣ್ಣಿಗೆ ಹಿಟ್ಟೋಗಿತ್ತು, ಅದು ತೆಗಿತಾ ಇದ್ದೆ. ನೀನ್ ಯಾವಾಗ ಬಂದೆ? ನಾನು ಬಂದು ಯುಗಗಳೇ ಆಯ್ತು ಬಾಸು. ನಿಮ್ದು ಕಣ್ಣ ಸಲುಗೆ ಸಲುಗೆ ಅಲ್ಲ ಬೆಸುಗೆ ಅಂತ ಹಾಡಾಡ್ತಿದ್ರಲ್ವಾ, ಸೌಂಡ್ ಬರ್ದಂಗೆ ಆಗ್ಲೇ ಬಂದೆ. ನಾನೇನೋ ದುರ್ಗಂಗೆ ಜಗಳ ಮಾಡಿ ಇವ್ರನ್ನ ದೂರ ಇಡು ಅಂತ ಐಡಿಯಾ ಕೊಡ್ತಿದ್ರೆ, ಇವಳು ನೋಡಿದ್ರೆ ಶರತ್ ಬಾಸ್ಗೆ ಇನ್ನೂ ಹತ್ರ ಆಗ್ತಿದ್ದಾಳೆ. ಏನಿದು, ಸುಮ್ನೆ ಕೆಮ್ಮೋ ತರ ನಾಟಕ ಮಾಡ್ದೆ, ಆದ್ರೆ ಈಗ ಯಾಕೆ ಇಷ್ಟೊಂದು ಕೆಮ್ಮು ಬರ್ತಿದೆ? ಯಾರೋ ನನ್ನನ್ನ ಸ್ಟ್ರಾಂಗ್ ಆಗಿ ಬೈತಿರೋ ಹಾಗಿದೆ. ದುರ್ಗಾನ ಬಾಸ? ಅದಕ್ಕೆ ಹೇಳೋದು, ಪ್ರೀತಿಲ್ ಬಿದ್ದೋರ್ಗೆ ಉಪದೇಶನೂ ಕೊಡ್ಬಾರ್ದು, ಅವ್ರ ಮಧ್ಯಾಹ್ನ ಹೋಗ್ಬಾರ್ದು ಅಂತ. ಇಬ್ರು ಅಲ್ಲ ಗೂಬೆಮಣಿ, ಬೈದಿರೋದು ನಾನು. ಅಷ್ಟೊಳ್ಳೆ ಸೀನ್ ನಡೀತಿರ್ಬೇಕಾದ್ರೆ ಮಧ್ಯದಲ್ಲಿ ಹೋಗಿ ಕೆಮ್ತಿಯಾ? ಇಬ್ರನ್ನ ಒಂದ್ ಮಾಡೋದಕ್ಕೆ ನಾನು ಎಷ್ಟೆಲ್ಲ ಕಷ್ಟಪಡ್ತಾ ಇದ್ದೀನಿ. ನೀನ್ ಬಂದ್ಬಿಟ್ಟು ವಿಲನ್ ಆಗ್ಬಿಟ್ಟೆ.